ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಬಂದು ದೀಪಾವಳಿ ಹಬ್ಬ. ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೇನು ವ್ಲಾಗು ಅಂತಂದರೆ, ಸೊ ಎಲ್ಲರೂ ಮನೆಯಲ್ಲೇ ಇದ್ದು ಅದರಿಂದ ಎಲ್ಲರೂ ಮಮ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಬಂಡೆ ಮಕ್ಕಳಮ್ಮ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕಂದಿರು ಯಾರ್ಯಾರೋ ಒಂದಷ್ಟು ಜನ ಬಂದಮೇಲೆ ತೋರಿಸ್ತೀನಿ. ನಾನು ಅಪ್ಪ ಬರ್ತಾಯಿಲ್ಲ, ಅಮ್ಮ, ನಾನು, ಅಣ್ಣ, ಅಲ್ಲಿಂದ ನಮ್ಮ ಅಕ್ಕ ಕವಿತಕ್ಕ, ರುಕ್ಮಿಣಿ ಅಕ್ಕ, ಅವ್ರ ಮಗಳು ಇರಬೇಕು. ಅಲ್ಲಿ ಚಿಕ್ಕಮ್ಮ, ದೊಡ್ಡಮ್ಮ, ಮೋನಿ, ವೀನು, ಬೇಜಾನ್ ಜನ ಬರ್ತಾಯಿದ್ದಾರೆ. ಸೊ ರೆಡಿಯಾಗಿದ್ದಾನೆ, ಏನೂ ರೆಡಿಯಾಗಿಲ್ಲ ಗೈಸ್. ಹೋಗೋ ಮೂಡು ಇಲ್ಲ. ನಮ್ಮಮ್ಮ ಬಾ ಬಾ ಅಂತ ಇಟ್ಕೊಂಡಿದ್ದು. ಹೋದರೆ 3 times ಆಗುತ್ತೆ ನನ್ನ ದೇವಸ್ಥಾನಕ್ಕೆ ಹೋಗಿ. ನೀನು 4th ಟೈಮಾ? 4th ಟೈಮ್. ಮಮ್ಮಿ 4th ಟೈಮ್ ಹೋಗ್ತಾ ಇರೋದು. ನೋಡಿ ನಮ್ಮಪ್ಪ ಹೆಂಗದೆ, ಹುಚ್ಚ ಇದ್ದಂಗದೆ. ಆಗಲೇ ನಾಷ್ಟ ಮಾಡ್ತೈತೆ. ನಮ್ಮಮ್ಮ ಮಿಂಚ್ತೈತೆ ರೆಡಿಯಾಗಿ. ಸೊ ಹೋಗಬೇಕು. ಎಷ್ಟು ಮಮ್ಮಿ ಟೈಮು? 9 ಗಂಟೆ ಆದರೂ ಇನ್ನೂ ಯಾರೂ ಬಂದಿಲ್ಲ. ಅದು ಇವತ್ತು ಗೌರ್ಮೆಂಟ್ ಹಾಲಿಡೇ. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಗೈಸ್. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತು ಗೌರ್ಮೆಂಟ್ ಹಾಲಿಡೇ. ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಬೇಗ ಹೋಗೋಣ ಅಂತ ಹೇಳಿದ್ರು, ಇನ್ನೂ ಯಾರೂ ಬಂದಿಲ್ಲ. ಸೊ ನಾವು ರೆಡಿಯಾಗಿದ್ದೀವಿ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಮನೆ ಬಿಟ್ಟು ಬಂದು ಫಸ್ಟ್ ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮೂರ ಹತ್ರ ಇರೋ ನಮ್ಮ ಬಾಸ್ ಆಂಜನೇಯ ಆ್ಯಂಡ್ ಗಣೇಶನ ದರ್ಶನ ಮಾಡ್ಕೊಂಡು ಇವಾಗ ಬಸ್ ಹತ್ತಿ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಸೊ ಸ್ಯಾಟಲೈಟ್ಗೆ ಬಂದು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಮ್ಮ ಅವ್ರಿಗೆ ಮಾತಾಡ್ತಾ ಇಲ್ವಾ? ಮಾತಾಡ್ತಾ ಇದ್ದೀನಲ್ಲ, ಕೇಳಿಸ್ತಾ ಇಲ್ಲ. ನಿನ್ನೂ ಕೇಳಿಸ್ತಾ ಇಲ್ಲ, ಇಲ್ಲಿ ಕೇಳಿಸ್ತೈತೆ. ಸೊ ಚಿಕ್ಕಮ್ಮ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಚಿಕ್ಕಮ್ಮ ಅವ್ರು ಇನ್ನೂ ಬಂದಿಲ್ಲ. ನೋಡಿ ಈ ಗ್ಯಾಂಗ್, ಇಷ್ಟು ಜನ ಗ್ಯಾಂಗ್. ಇಲ್ಲ, ಸೊ ಇಷ್ಟು ಜನ ಗ್ಯಾಂಗ್ ಬಂದಿರೋದು. ಸುಬ್ಬ, ವೈಷ್ಣವಿ ಕೊಬ್ಬು ದೇಗ್ತಿಲ್ಲ ಕಿಕ್ಕ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್, ಒಂದು ಕಾರಲ್ಲಿ ಎಷ್ಟು ಜನ ಹೋಗ್ಬೋದು? ಮಿನಿಮಮ್ 7 ಜನ 8 ಜನ ಹೋಗೋ ಕಾರಲ್ಲಿ 15 ಜನ. ಮುಂದೆ 3, ಇಲ್ಲಿ 13, 12. 1 ಡಜನ್ ಮೇಲೆ 3 ಜನ ಕೂತವ್ರೆ. ಇವಳಿಗೆ ನೋಡಿ ಹೇಗೆ ಕೂತವಳೆ ಅಂಡಾಳಮ್ಮ. ಯಾವುದೋ ಬೋನಿಂದ ಎಲ್ಲ ತಪ್ಪಿಸ್ಕೊ ಬಂದಿರೋ ರೇಂಜಿಗೆ ಇಳಿತವ್ರೆ. ಮಮ್ಸ್ ಎಲ್ಲ ಅರ್ಧ ಪರ್ಧ ವೈಟ್ ಜನ. ಹಾಯ್ ಬಾಯ್. ಯೋ ಮೈ ಗಾಡ್ ಗೈಸ್, ಇವತ್ತೆಷ್ಟು ರಶ್ ಇದೆ ಅಂತಂದರೆ ದೇವುಡ. ಹೆಂಗಾಯ್ತು ರಶ್ಶು? ಫಸ್ಟ್ ಟೈಮ್ ನೀನು ಬಂದಿರೋದು? ಇಲ್ಲ, ಬೇಜಾನ್ ಸಲ ಬಂದವನೆ. ನನ್ನ ತಂಗಿ ಪಾಪ ಫಸ್ಟ್ ಟೈಮ್ ಬಂದ್ಬಿಟ್ಟು ಪಾಪ ಫಸ್ಟ್ ಟೈಮ್ ಈ ರೇಂಜಿಗೆ ರಶ್ ಮಾಡಿಸಿದ್ಯಲ್ಲ ಲೋಪರ್. ಲ್ಯಾಟ್ರಿ. ಇನ್ಕಾಂಜುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓ ಮೈ ಗಾಡ್ ಗೈಸ್, ನೋಡಿ ಯಾವ ರೇಂಜಿಗೆ ರಶ್ ಐತೆ. ಅಯ್ಯೋ, ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವ ಅನ್ನೋದೇ ಡೌಟ್ ಐತೈತೆ ನನಗೆ. OMG ನೋಡಿ ಗೈಸ್, ಯಾರು ಇಲ್ಲೆಲ್ಲ ಹೋಗಕ್ಕಾಗಲ್ಲ, ಫುಲ್ ಟ್ರಾಫಿಕ್ಕು. ಮೇನ್ ಗೇಟ್ ಇಲ್ಲೈತೆ. ನಾವು ಹೋಗೋಷ್ಟಲ್ಲಿ ಫುಲ್ ರಶ್. ಫೋಟೋ ಇವತ್ತೆಲ್ಲ ನಾವು
ದೇವಸ್ಥಾನಕ್ಕೆ ಹೋಗ್ತೀವ ಅನ್ನೋದೇ ಡೌಟು. ಆ ರೇಂಜ್ ಜನ ಅವರೇ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಗೌರ್ಮೆಂಟ್ ಹಾಲಿಡೇ ದಿನ ಹೋಗ್ಬಿಡಿ ಯಾರು. ಇಲ್ಲಿಂದ ನಾವು ನಿಂತಿರೋದು ದೇವಸ್ಥಾನ ಎಂಟ್ರೆನ್ಸ್ ಗೇಟ್ ಹತ್ರ ಇದ್ದೀವಿ. ಅಕ್ಕ ನಮ್ಮ ನಾನು ಮುಂದೆ ಇದ್ದೆ, ಇವಾಗ ನಾವು 2 ನಿಮಿಷ ಹಿಂಗೆ ಹೋಗಿ ಹಂಗೆ ಬರೋಷ್ಟು 1-2 ಕಿಲೋಮೀಟ್ರ್ ದೂರ ಲೈನ್ ಇದೆ. ಸ್ವಲ್ಪ ಇವಾಗ ಗೇಟ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ನಾವು ಇವಾಗ. ಫೈನಲಿ ಒಂದು ಯುದ್ಧ ಇನ್ನೂ ಅಲ್ಲೇ ಹಿಂಗಸಿಂದ ಹೋಗ್ಬೇಕು ಕಣೋ. ಅವ್ರಿಗಷ್ಟೇ. ಹೋಗ್ಲ ಜಂಪ್ ಇಲ್ಲಿಂದ ತೂರ್ ಬಿಡ್ಲ. ಸೊ ಫೈನಲಿ 2 ಕಿಲೋಮೀಟರ್ ಹಿಂದೆಯಿಂದ ಇವಾಗ ಗೇಟ್ ಎಂಟ್ರೆನ್ಸ್ ಅಂತ ಬಂದು ಹೊಡಿತಾರೆ. ಸೊ ಫೈನ್ ಎಂಟ್ರೆನ್ಸ್ ಗೇಟ್ ಹತ್ರ ಬಂದು ಬಂದಿದೆ. ಇಲ್ಲೂ ಅಷ್ಟೇ ರಶ್ ಇದೆ. ಯಾವ ಕಾಲಕ್ಕೆ ಒಳಗಡೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ನೋಡ್ರಿ ಎಲ್ಲರೂ ಸಿಗ್ತೀರಿ, ಈ ಕಡೆ ಇರೋರೆಲ್ಲ ನಮ್ಮ ಫ್ಯಾಮಿಲಿ. ಈಗ ಮರ ಜರ್ಲಿ ಸಾಕ್ತೇವೆ, ಎಣ್ಣೆ ಮರ ಈ ಪಡ ಪಡ ಇದು ವಾವ್ ವಾವ್, ಇದು ಮೀನು. ನಿಂಬೆಹಣ್ಣು ಹಾಕ್ಬಿಡಿ ಸಿಗ್ತೈತೆ. ನಿನ್ನಂಥದ್ದು ಕಣೆ ಅದು. ನೋಡಿ ನಿನ್ನ ಥರನೇ ನಿಂತಿದ್ದು, ಸೇಮ್ ಡಿಟ್ಟು. ಫಿಶ್ ಎಷ್ಟು ದೊಡ್ಡ. ದೇವಸ್ಥಾನ ಒಳಗಡೆ ಬಂದ್ವಿ. ಫೈನಲಿ ಬಂದು ದೇವಸ್ಥಾನ ಒಳಗಡೆ ಬಂದು ಕಡೆ ಹೊಡ್ಸಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಾಡ ಮಾರಮ್ಮ, ಇದು ಕರುಮಾರಿ ಅಮ್ಮ. ಜನ ಸಾಗರ. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದು ಎಷ್ಟು 10 ಗಂಟೆಗೆ ಹೋದವರು 1:15 ಆಚೆ ಬಂದಿದ್ದೀವಿ. ಸೊ ಬೆಂಗಳೂರಲ್ಲಿರೋ ಜನ ಎಲ್ಲ ದೇವಸ್ಥಾನದಲ್ಲೇ ಅವರ ಮಮ್ಮಿ ಇವತ್ತು. ಬೇಡ, ಪ್ರಸಾದ ಮಾಡೋಕ್ಕೆಲ್ಲ ರೆಡಿ. ಹಾಂ, ನಂಗೆ ಜನ ನೋಡಿ ಜನದ ಮೇಲೆ ಜಿಗುಂಸೆ ಬಂದ್ಬಿಡ್ತಾ. ಆ ರೇಂಜಿಗೆ ಜನ ಇವತ್ತು.
ಅಣ್ಣ ಇನ್ನೊಂದು ಕೊಡು. ಬಟ್ಟೆ ಅಷ್ಟಿರೋದಕ್ಕೆ ಎರಡೆರಡು ಬಟ್ಟಲು ಗೈಸ್. ಒಂದು ರೌಂಡ್ ಆಗಿ ಎರಡನೇ ರೌಂಡ್ ಪ್ರಸಾದ ತಿಂತವ್ರೆ. ಮೂರನೇ ರೌಂಡು ನಿಂದೆಷ್ಟನೇ ರೌಂಡು? 2 ರೌಂಡ್ ಆಯ್ತಾ? ಮೂರನೇ ರೌಂಡು ಫಸ್ಟ್ನೇ. ನಂದು ಫಸ್ಟ್ನೇದು, ನಮ್ಮ ಅಮ್ಮಂದು ಫಸ್ಟ್ನೇದು, ನಮ್ಮ ಚಿಕ್ಕಮ್ಮಂದು ಫಸ್ಟ್ನೇದು. ನೀನು ಎಷ್ಟನೇ ರೌಂಡು? 3 ರೌಂಡು. ಹಾಂ, ಎಲ್ಲ ತಿಂದ್ಬಿಟ್ಟು ಕೂತವ್ರೆ. ನಾವು ಇವಾಗ ದರ್ಶನ ಮುಗಿಸ್ಕೊಬಂದು ಪ್ರಸಾದ ತಿಂತಾ ಇದೀವಿ. ಹೌದು, ಈ ಬೆಳಗ್ಗೆ ನಾವಿಲ್ಲಿ ನಿಂತಿದ್ದಾಗ ನಾವಿಲ್ಲಿದ್ದು. ನಾವಿವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದೋ, ಬಟ್ ಇನ್ನೂ ರಶ್ಶು ಇಷ್ಟೇ ಇದೆ. ಇಷ್ಟೇನಾ? ಓ, ಇನ್ನೂ ಐತೆ ಮಮ್ಮಿ. ಕತೆ ಎಲ್ಲ ಜೀವನ. ಎಲ್ಲಿ ಗಂಟೆ ಆಯ್ತು ನೋಡೋದು ನೋಡಿ. ಏನು ಬೆಂಗಳೂರೊಳಗೆ ಮಾಡೋಕ್ಕೆ ಕೆಲಸ ಇಲ್ವಾ ಗುರು? ಯಾಕೆ ಈ ಶ್ರೀಪಾಟಿ ಜನ? ಅಷ್ಟೇ ಟ್ರಾಫಿಕ್ಕು ಕೂಡ, ಜನಗಳಿಂದ ಈ ಟ್ರಾಫಿಕ್ಕು. ಓ ಗುರು, ಏನಿದು? ಇಲ್ಲಿ ಕರೆಕ್ಟಾಗಿ ನಿಂತೈತೆ ಗುರು. ಇಲ್ಲಿಗೆ ಎಂಡಾಗೈತೆ ಗುರು. ಬೆಳಗ್ಗೆ ನಾವು ಕಾರ್ ಇಲ್ಲೇ ಇಲ್ಲೇ ನಿಲ್ಲಿಸ್ಬಿಟ್ಟು ಹಿಂಗೆ ದೇವಸ್ಥಾನಕ್ಕೆ ಹೋಗಿದ್ದು. ದರ್ಶನ ಮಾಡಕ್ಕೆ ನನ್ನ ಹಣೆಗಳು ಬೊಟ್ಟುಗಳು ನೋಡಿ, ಹಣೆಗಳು ಬೊಟ್ಟುಗಳು ನೋಡಿ ಯಾವ ರೇಂಜಿಗಿದೆ ಅಂತ. ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇದೆ ಗುರು, ನಿಜವಾಗ್ಲೂ. 3 ಸತ ಬಂದಿದ್ದೀನಿ, ನಮ್ಮ ಮಮ್ಮಿ 4 ಸತ. 3 ಸತ ಬಂದಾಗ ಇಷ್ಟೊಂದೆಲ್ಲ ರಶ್ ಇರಲಿಲ್ಲ. ಇವತ್ತು ಹೆವಿ ರಶ್ ಇದೆ ಗುರು. ಯಾರು ಗೋರ್ಮೆಂಟ್ ಹಾಲಿಡೇ ದಿನ ದೇವಸ್ಥಾನಕ್ಕೆ ಬಂಡಿ ಕಾಳಮ್ಮ ದೇವಸ್ಥಾನಕ್ಕಂತೂ ಬರಬೇಡಿ. ಬನ್ನಿ, ಬಟ್ ಖಾಲಿ ಇದ್ದಾಗ ಬನ್ನಿ. ರಶ್ ಇದ್ದಾಗ ಅಂತೂ ದರ್ಶನ ಮಾಡೋಕ್ಕೂ ಆಗೋಲ್ಲ, ಹೋಗೋಕ್ಕೂ ಆಗೋಲ್ಲ, ಬರೋಕ್ಕೂ ಆಗೋಲ್ಲ. ಫುಲ್ ರಶ್ ಇದೆ. ಸೊ ನಾವು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು, ಇವಾಗ 2:30 ಆಚೆ ಬಂದಿದ್ದೀವಿ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ರಶ್ ಇದೆ ಅಂತ ನೀವೇ. ಸೊ ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತಿಂದು ಆಚೆ ಬಂದು ಬೇಬಿ ಕಾರ್ನ ತಿಂತಾಯಿದ್ದೀವಿ. ದೇವಸ್ಥಾನ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ನಮ್ಮ ಗೋಪಾಲ್ ನಮ್ಮದು ಅಂತ ಇದ್ದೀನಿ ನಾನು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಗೋಪಾಲ್ ಮಾಲಕ್ಕೆ ಬಂದಿದ್ದೀವಿ, ಏನೋ ಐಸ್ ಕ್ರೀಮ್ ತಿನ್ಬೇಕಂತೆ. ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಪ್ಯಾಂಟ್ ಎಲ್ಲ ಗಲೀಜಾಗೈತಲ್ಲೇ. ಕನ್ನಡ ರಾಜ್ಯೋತ್ಸವದ ಸ್ಪೆಷಲ್
ವಾವ್ ಸಗದನೈತೆ. ದೀಪಾವಳಿಗೂ ಅಷ್ಟೇ ಏನು ಸೈಕಲ್ ಡ್ಯಾನ್ಸ್ ಮಾಡೋರೆ ಅಲ್ಲಿ ತೋರಿಸು. ನಾವು ಈ ಕಡೆ ಕುಡಿಯೋಣ, ಈ ಸತಿ ಈ ಕಡೆ ಹೋಗೋಣ. ಮಮ್ಮಿ ಈ ಕಡೆ ಹ್ಯಾಪಿ ದೀಪಾವಳಿ. ಆ ಕಡೆ ದೀಪಾವಳಿ ವಿತ್ ಕನ್ನಡ ರಾಜ್ಯೋತ್ಸವ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ. ಯಾವಾಗದೋ ಗೊತ್ತಿಲ್ಲ. ನೋಡಿ ಇವಾಗ ಆಡ್ಕೋತಾರೆ ಇವಳನ್ನ. ಅಷ್ಟೇನಾ? ಏನಕ್ಕೋ ಸೊ ಬಂದ ತಕ್ಷಣ ಇವ್ರು ಬಂದಿರುವುದು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ತಗೋತಾ ಇದ್ದೀರಾ ಮೇಡಮ್? ಯಾವ್ದು ತಗೊಳ್ಳೋದು ಸೆಲೆಕ್ಟ್ ಮಾಡೋಲ್ಲ. ಹಂಗೆ. ಸೊ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಬಟ್ಟೆ ನೋಡೋಕ್ಕೆ. ಬಾ ಮೋನಿ ಅಕ್ಕ ಬರ್ಬೇಡ, ಸುಮ್ಮನೆ ನಾನು ಹಬ್ಬ ಬರ್ತೀನಿ. ಒನ್ ಪೀಸ್. ಓಯ್ ಅಕ್ಕ ಹೋಗಲ್ಲಿ ಕೂಗ್ತಾರೆ ನಿನಗೆ. ಓಯ್ ಹೋಗಿಲ್ಲ ನೀನು ಮೋನಿಕಾನ? ಅಲ್ಲ ನೀನೇ ಹೋಗು, ಅದಕ್ಕೆ ಹೋಗು ಅಂತಿರೋದು. ಇಲ್ಲಿ ವೈಟ್ ಡ್ರೆಸ್ ಹಾಕೊಂಡು ಏಯ್ ಮಾಯ ರಜನಿ ಈ ಕಡೆ ಬಾ. ಇಡೆ ಮೊನೆ. ಹಾಯ್ ಚಿನಿ. ಹಾಯ್. ಮಾರ್ತತಿ ಅಮ್ಮ. ये तसी देखा थोड़ा कम तसी देखा है. ಹತ್ತು ಗಂಟೆ. ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಇವಳು ನಮ್ಮ ಮನೆಗೆ ಬರ್ತಾಯಿದ್ದಾಳೆ ಗೈಸ್. ನಮ್ಮ ಮನೆಗೆ ಬಂದಿಲ್ಲ, ಇನ್ನೂ ನಡ್ಕೊಳ್ತಾ ಇದ್ದೀನಿ. ಓಹೋ ಇಲ್ಲ ಬರ್ತಾ ಇರಲಿಲ್ಲ. ನಾಳೆ ನಾನು ಬರಲ್ಲ. ಸೊ ಫೈನಲಿ ಬಂದು ಮನೆ ರೀಚ್ಗೆ ಆಗಿದ್ದೀವಿ. ತಲೆ ಫುಲ್ಲು ನೋಡ್ತಾ ಇದೆ, ನನಗೆ ನಿದ್ದೆ ಬರ್ತೈತೆ. ಸೊ ಮನೆಗೆ ಹೋಗಿ ಕಾಫಿ ಕುಡಿದು ಒಂದು ಅರ್ಧ ಗಂಟೆ ಮಲ್ಕೋಬೇಕು. ನಿದ್ದೆ ಬರ್ತೈತೆ ನಂಗೆ, ಬಸ್ಸಲ್ಲೇ ಮಲ್ಕೊಬಿಟ್ಟಿದೆ. ಸೊ ದೇವಸ್ಥಾನದ್ದು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಸೊ ಸಂಜೆ ದೀಪಾವಳಿದು ಅದು ಬೇರೆ ವ್ಲಾಗ್ ಮಾಡಬೇಕಂತೆ. ಸೊ ನೋಡೋಣ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಬಾಯ್.